ಹಲೋ ಎವ್ರಿವನ್, ವೆಲ್ಕಮ್ ಟು ನಮ್ಮನೆ ಅಡುಗೆ ಚಾನೆಲ್. ಇವತ್ತು ನಾವು ಇಷ್ಟು ಪದಾರ್ಥವನ್ನು ಬಳಸ್ಕೊಂಡು ಹೀರೆಕಾಯಿ ಚಟ್ನಿಯನ್ನು ಹೇಗೆ ಮಾಡೋದಂತ ನೋಡೋಣ. ಮೊದಲು ನಾವು ಫಸ್ಟು ಹೀರೆಕಾಯಿ, ಒಂದು ಮೀಡಿಯಮ್ ಸೈಜ್ ಹೀರೆಕಾಯಿ, ಒಂದು ಈರುಳ್ಳಿ, 4 ಹಸಿಮೆಣಸಿನಕಾಯಿ, ಒಂದು ಬೆಳ್ಳುಳ್ಳಿ ಪೂರ್ತಿ, ಮತ್ತು ಜೀರಿಗೆ, ಹುರಿದಿಟ್ಟಿರೋ ಕಡಲೆಬೀಜ, ಬೆಲ್ಲ ಹಾಗೂ ಹುಣಸೆಹಣ್ಣು, ಇಷ್ಟು ಪದಾರ್ಥಗಳು ಬೇಕಾಗತ್ತೆ. ಮೊದಲಿಗೆ ನಾವು ಪಾತ್ರೆಯಲ್ಲಿ 2 ಸ್ಪೂನ್ ಆಗುವಷ್ಟು ಆಯಿಲನ್ನು ತಗೋಬೇಕು. ಎಣ್ಣೆ ಕಾದ ನಂತರ ಹಸಿಮೆಣಸಿನ್ಕಾಯನ್ನು ಹುರ್ಕೋಬೇಕು ಫಸ್ಟು. ಅದಾದ ನಂತರ ಸ್ವಲ್ಪ ಈರುಳ್ಳಿಯನ್ನು ಹಾಕೋಬೇಕು. ಸ್ವಲ್ಪ ಫ್ರೈ ಆದಮೇಲೆ ಹೀರೆಕಾಯಿನೂ ಕೂಡ ಆ್ಯಡ್ ಮಾಡ್ಕೋಬೇಕು. ಮೂರನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಹೀರೆಕಾಯಿದು ಹಸಿ ಇರುತ್ತಲ್ಲ, ಅದೆಲ್ಲ ಹೋಗಬೇಕು. ಹೀರೆಕಾಯಿ, ಹಸಿಮೆಣಸಿನ್ಕಾಯಿ ಹಾಗೂ ಈರುಳ್ಳಿ ಮೂರದ್ದು ಹಸಿ ಹೋಗಬೇಕು, ಅಷ್ಟು ಹುರ್ಕೋಬೇಕು. ಒಟ್ಟಿಗೆ ಹಾಕೋಬೇಕು ಇದನ್ನ ನೀವು 2 ನಿಮಿಷದಲ್ಲಿ ಹೀರೆಕಾಯಿ ಚಟ್ನಿನ ರೆಡಿ ಮಾಡ್ಕೋಬಹುದು. ಬೆಳಿಗ್ಗೆ ದೋಸೆಗೆಲ್ಲ ಚೆನ್ನಾಗಿರುತ್ತೆ. ಈಗ ನೋಡಿ, ಈ ಥರ ಬೆಂದಿದೆ ಅದು 3 ಕೂಡ. ಆಮೇಲೆ ಬೆಳ್ಳುಳ್ಳಿಯನ್ನು ಆ್ಯಡ್ ಮಾಡ್ಕೋಬೇಕು. ಬೆಳ್ಳುಳ್ಳಿ ಹಾಗೂ ಬೆಲ್ಲ ಮತ್ತು ಹುಣಸೆಹಣ್ಣು ಕೂಡ ನಾನು ಹಾಕಿ ಫ್ರೈ ಮಾಡ್ಕೊತಿದ್ದೀನಿ. ಈಗ ನೋಡಿ, ಫ್ರೈ ಆಗಿದೆ. ಈಗ ಲಾಸ್ಟಿಗೆ ಜೀರಿಗೆಯನ್ನು ಸೇರಿಸ್ಬೇಕು. ಆಮೇಲೆ ಹುರಿದಿಟ್ಕೊಂಡಿರೋ ಕಡಲೆ ಬೀಜನೂ ಮತ್ತೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಕೆಡೋದಿಲ್ಲ, ಒಂದು 15 ದಿನಗಟ್ಟಲೆ ಬರುತ್ತೆ ಈ ಚಟ್ನಿ, ಹಾಗೆ ಇಡ್ಬೋದು. ನೋಡಿ ಹೇಗೆ ಬಂದಿದೆ ಅಂತ. ತುಂಬ ಹೆಲ್ದಿ ಇರುತ್ತೆ, ಮತ್ತು ಟೇಸ್ಟಿ ಕೂಡ. ನೋಡಿ, ಮಿಕ್ಸಿಗೆ ಹಾಕಿ ರುಬ್ಬಿದ ಮೇಲೆ ಉಪ್ಪು ಹಾಕೊಂಡ್ಮೇಲೆ ಎಷ್ಟು ಚೆನ್ನಾಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.